ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏಪ್ರಿಲ್ 17ರ ಕ್ಲೈಮ್ಯಾಕ್ಸ್ಗೂ ಮುನ್ನವೇ ಜಾತಿ ದಂಗಲ್ ಜೋರಾಗ್ತಾ ಇದೆ. ಜಾತಿ ಗಣತಿ ವರದಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ವರದಿ ಜಾರಿ ಮಾಡ್ತಾ ಇದ್ದಾರೆ. ನಾವು ಒಟ್ಟಿಗೆ ಕುಳಿತು ಈ ವರದಿ ಬಗ್ಗೆ ಚರ್ಚೆ ಮಾಡ್ತೇವೆ. ಜಾತಿ ಜನಗಣತಿ ವರದಿ ಕಾಗಕ್ಕ ಗೂಬಕ್ಕ ಕತೆ ತರ ಇದೆ. ಈ ಸಮೀಕ್ಷೆಯನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ. ಇದೊಂದು ಜೇನುಗೂಡಿಗೆ ಕೈ ಹಾಕಿದಂತೆ ಅಂತ ಸೋಮಣ್ಣ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಅನ್ನುವಂಥ ಹೆಸರು ಬಂದಾಗ್ಲೆಲ್ಲವೂ ಈ ಥರದ ಟಾಂಟ್ಗಳು, ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತೆ. ಈ ಬಾರಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಸಚಿವರ ಕೈಗಳಿಗೆಲ್ಲ ಪ್ರತಿಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಆ ಕಾರಣಕ್ಕಾಗಿ ಮತ್ತೊಂದಷ್ಟು ಆರೋಪಗಳಿಗೆ ಕಾರಣವಾಗ್ತಾ ಇದೆ. ಇದೀಗ ಸೋಮಣ್ಣ ಕಿಡಿಕಾರಿರೋದು ಏನಂತ ಹೇಳಿದ್ದಾರೆ ನೋಡೋಣ. ಅವರು ನನ್ನ ಚೇರನ್ನು ಉಳಿಸೋಲ್ರು, ಹೈಕಮಾಂಡು ನನಗೆ ಈಗಾಗಲೇ ಮೌಖಿಕವಾಗಿ ಅಧಿಕಾರವನ್ನು ತ್ಯಜಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಇದು ನಿಮಗೆ ಮರಣ ಶಾಸನ ಆಗುತ್ತೆ. ನಿಮ್ಮವರೇ ನಿಮಗೆ ಎಲ್ಲೋ ಒಂದು ಕಡೆ ಭಾರಿ ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿ ನಿಮ್ಮ ಚೇರನ್ನು ಕಸಿತಕ್ಕಂಥದಕ್ಕೆ ತಮ್ಮ ಮೂಲಕ ಈ ವರದಿಯನ್ನು ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆ ಸತ್ಯಾಂಶ ಭಾರಿ ಕಡಿಮೆ ಇದೆ. ನನಗನ್ನಿಸ್ತದೆ ಏನೆಲ್ಲ ಮಾಡಿದ್ರು ಕೂಡ ಇದು ಮಾಡೋದ್ರಿಂದ ನಿಮಗೆ ಇತಿಹಾಸದಲ್ಲಿ ನೀವು ಒಬ್ಬ ಖಳನಾಯಕರಾಗಿ ಹೊರಹೊಮ್ತೀರಿ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನಿಮ್ಮ ಅನುಭವ, ನಿಮ್ಮಲ್ಲಿರ್ತಕ್ಕಂಥ ಚಿಂತನೆ ಎಲ್ಲ ವರ್ಗದವರಿಗೂ ಕೂಡ ನೀವು ಸಮಾನವಾಗಿರಬೇಕು ಅಂತ ನೀವೇನು ಮಾತಾಡ್ತಾ ಇದ್ರಿ ಅದನ್ನು ಮಾಡಬೇಕು ಅಂದರೆ ಈ ವರದಿಯನ್ನು ತಿರಸ್ಕಾರ ಮಾಡಿ ಇನ್ನೊಂದು ಇದಕ್ಕೆ ನೀವೇ ಆದೇಶ ಮಾಡಿ 3 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿಗಳಿರಿ ಬಂದಂಥ ವರದಿಯನ್ನು ಮುಂದೆ ಬರ್ತಕ್ಕಂಥದ್ದನ್ನು ಬಂದ ತಕ್ಷಣವೇ ಅದನ್ನು ಮಂಡನೆ ಮಾಡಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಅವರ ಒಂದು ಇದಿದೆ ಜಾತಿಯಲ್ಲಿ ಅಂಥವ್ರಿಗೆ ನೀವು ಯಾವ ರೀತಿ ವರ್ಗಗಳನ್ನು ವಿವರಣೆ ಮಾಡೋದು ವಿಂಗಡಿಸ್ತಕ್ಕಂಥ ಕೆಲಸ ಮಾಡೋದು ಸರಿಯಾಗಿದೆ. ಇದಕ್ಕೆ ದಯವಿಟ್ಟು ನೀವು ತೀರ್ಮಾನ ತೆಗೆದುಕೊಂಡು ಇವತ್ತಿನ ಈ ಗೊಂದಲವನ್ನು ನಿವಾರಣೆ ಮಾಡದೆ ಹೋದರೆ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಸಮಾಜ ಇನ್ನೊಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ, ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ, ಸಾಮಾನ್ಯ ವರ್ಗದವರಿಗೂ ಕೂಡ ನಾನು ಕೂಡ ಇಂಥ ಜಾತಿಯವನು ಅಂತ ಹೇಳ್ಕೊಳ್ಳೋದ್ರಿಂದ ಬರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಲಾಭ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಹಾಳಾಗಿ ಹೋಗ್ತದೆ. ಇದಕ್ಕೆ ನೀವು ಕೈ ಹಾಕಬೇಡಿ. ಈ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಂದು ವರದಿಯನ್ನು ಮಾಡಿ 3 ವರ್ಷದಲ್ಲಿ ಅದನ್ನು ಒಂದು ಹಂತಕ್ಕೆ ತಂದು ಒಳ್ಳೆಯ ತತ್ವನಿಷ್ಠ ರಾಜಕಾರಣಿಗಳು, ನಾನು ಯಾವ ಇದರೊಳಗೂ ಕೂಡ ಇಲ್ಲ ಅಂತ ತಾವೇನು ಹೇಳ್ಕೊತೀರಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೀಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಮೇಲ್ಗಡೆ ಅವರು ನನ್ನ ಚೇರ್ ನೋಡಿ, ಇದು ವಿ ಸೋಮಣ್ಣ ಕೇಂದ್ರ ಸಚಿವರ ಮಾತು. ಈ ವರದಿ ಇನ್ನೊಂದ್ಸತಿ ನೋಡಿ ಇದನ್ನು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಕೂತು ಮಾತಾಡಿ ಚರ್ಚೆಯನ್ನು ಮಾಡ್ತೀವಿ. ಇದೊಂದು ಕಾಗಕ್ಕ ಗೂಬಕ್ಕ ಕತೆ ಥರ ಇದೆ. ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸೋಮಣ್ಣನ ರಿಯಾಕ್ಷನ್ ಈ ರೀತಿ ಆಗಿದೆ. ನೋಡಿ, ಏಪ್ರಿಲ್ 17ಕ್ಕೆ ಜಾತಿ ಗಣತಿ ಭವಿಷ್ಯ ಏನಾಗತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಯಾವ ಥರ ತೀರ್ಮಾನ ಕೈಗೊಳ್ಳಬಹುದು, ಏನಾಗತ್ತೆ ಅಂತ ಎಲ್ರಿಗೂ ಗೊತ್ತು. ಇದೊಂದು ಜೇನುಗೂಡು. ಈ ಜೇನುಗೂಡಿಗೆ ಕೈ ಹಾಕುವಂಥ ಅವಶ್ಯಕತೆ ಕಾಂಗ್ರೆಸ್ಗೆ ಬೇಕಾಗಿತ್ತಾ ಅಂತ. ಬಟ್ ಈ ಸೋಮಣ್ಣ ಅವ್ರಿಗೇನು ಹೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ, ಸಿದ್ದರಾಮಯ್ಯ